ಆ, ಅನಿಲ್ ಕಾಂಬ್ಳೆ ಅವರಿದ್ದಾರಾ? ಅನಿಲ್ ಕಾಂಬ್ಳೆ ಅವರೇ, ಈಗ ನೋಡಿ ನಿಮ್ಗೊಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನೀವು ಕೂಡ ಒಂದು KS ಅಭ್ಯರ್ಥಿ ಅಲ್ವಾ? ಹೌದು. ಈಗ ನಿಮ್ಮ ಮತ್ತೊಬ್ರು ಚಾಣಕ್ಯ ಅವರು ಕೂಡ ಒಂದು ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನಿಮಗೆ ಭಯ ಇಲ್ವಾ? ನಿಮಗೆ ಭಯ ಆಗ್ತಿಲ್ವಾ? ಇವತ್ತು ನಾವು ಇಷ್ಟೆಲ್ಲ ಆರೋಪ ಮಾಡಿಬಿಟ್ರೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಭಯ ಇಲ್ವಾ ನಿಮಗೆ? ಇಲ್ಲ, ಭಯ ಯಾಕೆ ಪಡ್ಬೇಕು ಸರ್? ಈಗ ಒಂದು ಆರೋಪ, ಈಗ ಕಳ್ಳತನ ಆಗಿದೆ ಅಂದ್ಮೇಲೆ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಯಾಕೆ ಭಯ ಪಡ್ಬೇಕು? ಅದು ಕಳ್ಳತನ ಮಾಡಿದವ್ರು ಭಯ ಪಡ್ಬೇಕಲ್ಲ. ಅಲ್ಲ, ಯಾಕೆ ಪ್ರಶ್ನೆ ಮಾಡಿದೆ ಅಂತಂದ್ರೆ ಅನಿಲ್ ಕಾಂಬ್ಳೆ ಅವರೇ, ನಾವು 16 ವರ್ಷಗಳಿಂದ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾರು ಆರೋಪವನ್ನ ಮಾಡಿರ್ತಾರೋ ಅವರ ಭವಿಷ್ಯದಲ್ಲಿ ಇವತ್ತು ಕಲ್ಲು ಮುಳ್ಳೆನೆ. ಅಷ್ಟು ಸುಲಭವಾಗಿಲ್ಲ ಅವರ ಭವಿಷ್ಯ. ಅವರು ಇವತ್ತು ನಮಗ್ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಬೇರೆ ಮನೆ ಮಕ್ಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಅವರ ಉದ್ದೇಶದಿಂದ ಹೋರಾಟಗಳಿತ್ತು. ಇವತ್ತು ಅವರ ಭವಿಷ್ಯ ಎಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾಸಿಗೆನೇ ಆಗಿದೆ. ಇಬ್ಬರ ಸಂಪರ್ಕ ಕೂಡ ಕಡಿತ ಆಗಿದೆ. ನಾನು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಿತ್ತು ಅವ್ರಿಗೆ. ಅವ್ರು ಹೇಳ್ತಾ ಇದ್ರು, ನನ್ನ ಪ್ರಶ್ನೆ ಇಷ್ಟ ಅಂದರೆ, ನಮ್ಮ ಪ್ರಶ್ನೆ ಆಗಿದ್ದು ಒಂದೇ ಕೊಠಡಿಯಲ್ಲಿದ್ದಂಥವ್ರು 14 ಜನ ಯಾಕೆ ಪಾಸ್ ಆಗಬಾರ್ದು ಅಂತೇಳಿ. ಆದರೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸರ್, ಒಂದೇ ಕೊಠಡಿಯಲ್ಲಿ ಆಗಿದ್ರೆ ನಮಗೆ ಡೌಟ್ ಬರ್ತಾ ಇರಲಿಲ್ಲ, ಅದೇ ಥರ 2-3 ಕೊಠಡಿಲಾಗಾದರೆ ನಿಮಗೆ ಅನುಮಾನಗಳು ವ್ಯಕ್ತವಾಗೇ ಆಗುತ್ತೆ. ಅದು KPSC ಎಕ್ಸಾಮ್. ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗ್ತಾರೆ ಅಂದರೆ ಒಂದೇ ಕುಟುಂಬದಲ್ಲ, ಅನೇಕ ಕುಟುಂಬದವರು ಇವತ್ತು ಪಾಸ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ಈಗ ನಮಗೆ ರಾಜ್ಯದ ತನಿಖಾ ಸಂಸ್ಥೆಗಳ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ನಮಗೆ CBI ಎಂಟ್ರಿ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಇದಕ್ಕೆ ಸರ್ಕಾರ CBI ತನಿಖೆಗೆ ಒಪ್ಪಿಸುತ್ತಾ ಕಾದ್ ನೋಡು. ಅನಿಲ್ ಕಾಂಬ್ಳೆ ಅವರಿದ್ದಾರಾ? ಅನಿಲ್ ಕಾಂಬ್ಳೆ ಅವರೇ, ಈಗ ನೋಡಿ ನಿಮ್ಗೊಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನೀವು ಕೂಡ ಒಂದು KS ಅಭ್ಯರ್ಥಿ ಅಲ್ವಾ? ಹೌದು. ಈಗ ನಿಮ್ಮ ಮತ್ತೊಬ್ರು ಚಾಣಕ್ಯ ಅವರು ಕೂಡ ಒಂದು ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನಿಮಗೆ ಭಯ ಇಲ್ವಾ? ನಿಮಗೆ ಭಯ ಆಗ್ತಿಲ್ವಾ? ಇವತ್ತು ನಾವು ಇಷ್ಟೆಲ್ಲ ಆರೋಪ ಮಾಡಿಬಿಟ್ರೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಭಯ ಇಲ್ವಾ ನಿಮಗೆ? ಇಲ್ಲ, ಭಯ ಯಾಕೆ ಪಡ್ಬೇಕು ಸರ್? ಈಗ ಒಂದು ಆರೋಪ, ಈಗ ಕಳ್ಳತನ ಆಗಿದೆ ಅಂದ್ಮೇಲೆ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಯಾಕೆ ಭಯ ಪಡ್ಬೇಕು? ಅದು ಕಳ್ಳತನ ಮಾಡಿದವ್ರು ಭಯ ಪಡ್ಬೇಕಲ್ಲ. ಅಲ್ಲ, ಯಾಕೆ ಪ್ರಶ್ನೆ ಮಾಡಿದೆ ಅಂತಂದ್ರೆ ಅನಿಲ್ ಕಾಂಬ್ಳೆ ಅವರೇ, ನಾವು 16 ವರ್ಷಗಳಿಂದ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾರು ಆರೋಪವನ್ನ ಮಾಡಿರ್ತಾರೋ ಅವರ ಭವಿಷ್ಯದಲ್ಲಿ ಇವತ್ತು ಕಲ್ಲು ಮುಳ್ಳೆನೆ. ಅಷ್ಟು ಸುಲಭವಾಗಿಲ್ಲ ಅವರ ಭವಿಷ್ಯ. ಅವರು ಇವತ್ತು ನಮಗ್ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಬೇರೆ ಮನೆ ಮಕ್ಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಅವರ ಉದ್ದೇಶದಿಂದ ಹೋರಾಟಗಳಿತ್ತು. ಇವತ್ತು ಅವರ ಭವಿಷ್ಯ ಎಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾಸಿಗೆನೇ ಆಗಿದೆ. ಇಬ್ಬರ ಸಂಪರ್ಕ ಕೂಡ ಕಡಿತ ಆಗಿದೆ. ನಾನು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಿತ್ತು ಅವ್ರಿಗೆ. ಅವ್ರು ಹೇಳ್ತಾ ಇದ್ರು, ನನ್ನ ಪ್ರಶ್ನೆ ಇಷ್ಟ ಅಂದರೆ, ನಮ್ಮ ಪ್ರಶ್ನೆ ಆಗಿದ್ದು ಒಂದೇ ಕೊಠಡಿಯಲ್ಲಿದ್ದಂಥವ್ರು 14 ಜನ ಯಾಕೆ ಪಾಸ್ ಆಗಬಾರ್ದು ಅಂತೇಳಿ. ಆದರೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸರ್, ಒಂದೇ ಕೊಠಡಿಯಲ್ಲಿ ಆಗಿದ್ರೆ ನಮಗೆ ಡೌಟ್ ಬರ್ತಾ ಇರಲಿಲ್ಲ, ಅದೇ ಥರ 2-3 ಕೊಠಡಿಲಾಗಾದರೆ ನಿಮಗೆ ಅನುಮಾನಗಳು ವ್ಯಕ್ತವಾಗೇ ಆಗುತ್ತೆ. ಅದು KPSC ಎಕ್ಸಾಮ್. ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗ್ತಾರೆ ಅಂದರೆ ಒಂದೇ ಕುಟುಂಬದಲ್ಲ, ಅನೇಕ ಕುಟುಂಬದವರು ಇವತ್ತು ಪಾಸ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ಈಗ ನಮಗೆ ರಾಜ್ಯದ ತನಿಖಾ ಸಂಸ್ಥೆಗಳ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ನಮಗೆ CBI ಎಂಟ್ರಿ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಇದಕ್ಕೆ ಸರ್ಕಾರ CBI ತನಿಖೆಗೆ ಒಪ್ಪಿಸುತ್ತಾ ಕಾದ್ ನೋಡು. ಅನಿಲ್ ಕಾಂಬ್ಳೆ ಅವರಿದ್ದಾರಾ? ಅನಿಲ್ ಕಾಂಬ್ಳೆ ಅವರೇ, ಈಗ ನೋಡಿ ನಿಮ್ಗೊಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನೀವು ಕೂಡ ಒಂದು KS ಅಭ್ಯರ್ಥಿ ಅಲ್ವಾ? ಹೌದು. ಈಗ ನಿಮ್ಮ ಮತ್ತೊಬ್ರು ಚಾಣಕ್ಯ ಅವರು ಕೂಡ ಒಂದು ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ನಿಮಗೆ ಭಯ ಇಲ್ವಾ? ನಿಮಗೆ ಭಯ ಆಗ್ತಿಲ್ವಾ? ಇವತ್ತು ನಾವು ಇಷ್ಟೆಲ್ಲ ಆರೋಪ ಮಾಡಿಬಿಟ್ರೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಭಯ ಇಲ್ವಾ ನಿಮಗೆ? ಇಲ್ಲ, ಭಯ ಯಾಕೆ ಪಡ್ಬೇಕು ಸರ್? ಈಗ ಒಂದು ಆರೋಪ, ಈಗ ಕಳ್ಳತನ ಆಗಿದೆ ಅಂದ್ಮೇಲೆ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಯಾಕೆ ಭಯ ಪಡ್ಬೇಕು? ಅದು ಕಳ್ಳತನ ಮಾಡಿದವ್ರು ಭಯ ಪಡ್ಬೇಕಲ್ಲ. ಅಲ್ಲ, ಯಾಕೆ ಪ್ರಶ್ನೆ ಮಾಡಿದೆ ಅಂತಂದ್ರೆ ಅನಿಲ್ ಕಾಂಬ್ಳೆ ಅವರೇ, ನಾವು 16 ವರ್ಷಗಳಿಂದ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾರು ಆರೋಪವನ್ನ ಮಾಡಿರ್ತಾರೋ ಅವರ ಭವಿಷ್ಯದಲ್ಲಿ ಇವತ್ತು ಕಲ್ಲು ಮುಳ್ಳೆನೆ. ಅಷ್ಟು ಸುಲಭವಾಗಿಲ್ಲ ಅವರ ಭವಿಷ್ಯ.
ಹೌದು ಅವರು ಇವತ್ತು ನಮಗೆ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಬೇರೆ ಮನೆ ಮಕ್ಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಅವರ ಉದ್ದೇಶದಿಂದ ಹೋರಾಟಗಳಿತ್ತು. ಇವತ್ತು ಅವರ ಭವಿಷ್ಯ ಎಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾಸಿಗೆನೇ ಆಗಿದೆ. ಇಬ್ಬರ ಸಂಪರ್ಕ ಕೂಡ ಕಡಿತ ಆಗಿದೆ. ನಾನು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಿತ್ತು ಅವ್ರಿಗೆ. ಅವ್ರು ಹೇಳ್ತಾ ಇದ್ರು, ನನ್ನ ಪ್ರಶ್ನೆ ಇಷ್ಟ ಅಂದರೆ ನಮ್ಮ ಪ್ರಶ್ನೆ ಆಗಿದ್ದು ಒಂದೇ ಕೊಠಡಿಯಲ್ಲಿ ಇದ್ದಂಥವ್ರು 14 ಜನ ಯಾಕೆ ಪಾಸ್ ಆಗಬಾರ್ದು ಅಂತೇಳಿ. ಆದರೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸರ್, ಒಂದೇ ಕೊಠಡಿಯಲ್ಲಿ ಆಗಿದ್ರೆ ನಮಗೆ ಡೌಟ್ ಬರ್ತಾ ಇರಲಿಲ್ಲ, ಅದೇ ಥರ 2-3 ಕೊಠಡಿಲಾಗಾದರೆ ನಿಮಗೆ ಅನುಮಾನಗಳು ವ್ಯಕ್ತವಾಗೇ ಆಗುತ್ತೆ. ಅದು KPSC ಎಕ್ಸಾಮ್. ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗ್ತಾರೆ ಅಂದರೆ ಒಂದೇ ಕುಟುಂಬದಲ್ಲ, ಅನೇಕ ಕುಟುಂಬದವರು ಇವತ್ತು ಪಾಸ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ಈಗ ನಮಗೆ ರಾಜ್ಯದ ತನಿಖಾ ಸಂಸ್ಥೆಗಳ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ನಮಗೆ CBI ಎಂಟ್ರಿ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಇದಕ್ಕೆ ಸರ್ಕಾರ CBI ತನಿಖೆಗೆ ಒಪ್ಪಿಸುತ್ತಾ ಕಾದ್ ನೋಡು. ಅನಿಲ್ ಕಾಂಬ್ಳೆ ಅವರಿದ್ದಾರಾ? ಅನಿಲ್ ಕಾಂಬ್ಳೆ ಅವರೇ, ಈಗ ನೋಡಿ ನಿಮ್ಗೊಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನೀವು ಕೂಡ ಒಂದು KS ಅಭ್ಯರ್ಥಿ ಅಲ್ವಾ? ಹೌದು ಸರ್, ಹೌದು. ಈಗ ನಿಮ್ಮ ಮತ್ತೊಬ್ಬರು ಚಾಣಕ್ಯ ಅವರು ಕೂಡ ಒಂದು ಅಭ್ಯರ್ಥಿ ಆಗಿದ್ದಾರೆ. ಅವರು ಕೂಡ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ನಿಮಗೆ ಭಯ ಇಲ್ವಾ? ನಿಮಗೆ ಭಯ ಆಗ್ತಿಲ್ವಾ? ಇವತ್ತು ನಾವು ಇಷ್ಟೆಲ್ಲ ಆರೋಪ ಮಾಡಿಬಿಟ್ರೆ ನಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಭಯ ಇಲ್ವಾ ನಿಮಗೆ? ಇಲ್ಲ, ಭಯ ಯಾಕೆ ಪಡ್ಬೇಕು ಸರ್? ಈಗ ಒಂದು ಆರೋಪ ಈಗ ಕಳ್ಳತನ ಆಗಿದೆ ಅಂದ್ಮೇಲೆ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಯಾಕೆ ಭಯ ಪಡ್ಬೇಕು? ಅದು ಕಳ್ಳತನ ಮಾಡಿದವ್ರು ಭಯ ಪಡ್ಬೇಕಲ್ಲ. ಅಲ್ಲ, ಯಾಕೆ ಪ್ರಶ್ನೆ ಮಾಡಿದೆ ಅಂತಂದ್ರೆ ಅನಿಲ್ ಕಾಂಬ್ಳೆ ಅವರೇ, ನಾವು 16 ವರ್ಷಗಳಿಂದ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾರು ಆರೋಪವನ್ನ ಮಾಡಿರ್ತಾರೋ ಅವರ ಭವಿಷ್ಯದಲ್ಲಿ ಇವತ್ತು ಕಲ್ಲು ಮುಳ್ಳೆನೆ. ಅಷ್ಟು ಸುಲಭವಾಗಿಲ್ಲ ಅವರ ಭವಿಷ್ಯ. ಅವರು ಇವತ್ತು ನಮಗೆ ಸಮಸ್ಯೆ ಆದ್ರೂ ಪರವಾಗಿಲ್ಲ, ಬೇರೆ ಮನೆ ಮಕ್ಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋದು ಅವರ ಉದ್ದೇಶದಿಂದ ಹೋರಾಟಗಳಿತ್ತು. ಇವತ್ತು ಅವರ ಭವಿಷ್ಯ ಎಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾಸಿಗೆನೇ ಆಗಿದೆ. ಇಬ್ಬರ ಸಂಪರ್ಕ ಕೂಡ ಕಡಿತ ಆಗಿದೆ. ನಾನು ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನು ಮಾಡಬೇಕಿತ್ತು ಅವ್ರಿಗೆ. ಅವ್ರು ಹೇಳ್ತಾ ಇದ್ರು, ನನ್ನ ಪ್ರಶ್ನೆ ಇಷ್ಟ ಅಂದರೆ ನಮ್ಮ ಪ್ರಶ್ನೆ ಆಗಿದ್ದು ಒಂದೇ ಕೊಠಡಿಯಲ್ಲಿ ಇದ್ದಂಥವ್ರು 14 ಜನ ಯಾಕೆ ಪಾಸ್ ಆಗಬಾರ್ದು ಅಂತೇಳಿ. ಆದರೆ ಅವರು ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಸರ್, ಒಂದೇ ಕೊಠಡಿಯಲ್ಲಿ ಆಗಿದ್ರೆ ನಮಗೆ ಡೌಟ್ ಬರ್ತಾ ಇರಲಿಲ್ಲ, ಅದೇ ಥರ 2-3 ಕೊಠಡಿಲಾಗಾದರೆ ನಿಮಗೆ ಅನುಮಾನಗಳು ವ್ಯಕ್ತವಾಗೇ ಆಗುತ್ತೆ. ಅದು KPSC ಎಕ್ಸಾಮ್. ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗ್ತಾರೆ ಅಂದರೆ ಒಂದೇ ಕುಟುಂಬದಲ್ಲ, ಅನೇಕ ಕುಟುಂಬದವರು ಇವತ್ತು ಪಾಸ್ ಆಗಿದ್ದಾರೆ ಅಂತಂದರೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಅವರ ವಾದ ಆಗಿತ್ತು. ಅಷ್ಟೇ ಅಲ್ಲದೆ ಈಗ ನಮಗೆ ರಾಜ್ಯದ ತನಿಖಾ ಸಂಸ್ಥೆಗಳ ಮೇಲೆ ಯಾವುದೇ ವಿಶ್ವಾಸ ಇಲ್ಲ. ನಮಗೆ CBI ಎಂಟ್ರಿ ಆಗಬೇಕು, CBI ತನಿಖೆ ಆಗಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಇದಕ್ಕೆ ಸರ್ಕಾರ CBI ತನಿಖೆಗೆ ಒಪ್ಪಿಸುತ್ತಾ ಕಾದ್ ನೋಡು.